ತಾವು ಅಲ್ಲಿ ಬಹಳ ಸಕ್ರಿಯವಾಗಿ ಕೆಲಸವನ್ನು ಕೂಡ ತಾವು ಮಾಡ್ತಾ ಇದ್ರಿ ಅನ್ನೋ ಮಾಹಿತಿ ಇದೆ, ಹೌದಾ? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯಲಹಂಕ ಕ್ಷೇತ್ರನೂ ಸೇರಿರ್ತಕ್ಕಂಥದ್ದು ಮತ್ತು ಬಹಳ ದೊಡ್ಡ ಕ್ಷೇತ್ರ ನಮ್ಮದು. ಚಿಕ್ಕಬಳ್ಳಾಪುರದ ಫಲಿತಾಂಶದಲ್ಲಿ ನಿರ್ಣಾಯಕವಾದಂಥ ಕ್ಷೇತ್ರ ಯಲಹಂಕ. ಸನ್ಮಾನ್ಯ ಬಚ್ಚೇಗೌಡರು ಈಗ ಹಾಲಿ ಲೋಕಸಭಾ ಸದಸ್ಯರು, ಅವ್ರ ಮುಂದಿನ ಚುನಾವಣೆ ನಿಂತಲ್ಲ ಅಂತ ಅಂದಮೇಲೆ ಅದು ಬೇರೆ ಯಾರು ಕೂಡ ಲೋಕಸಭಾ ಆಕಾಂಕ್ಷಿಗಳಿಲ್ಲ ಅಂತೇಳಿ ನಮ್ಮ ಮುಖಂಡರುಗಳೆಲ್ಲ ಬೇರೆ ಬೇರೆಯವರು ಅಲೋಕನಿಗೆ ಲೋಕಸಭಾ ಕೊಟ್ಟರೆ ಭಾಳ ಒಳ್ಳೆಯದು, ಯುವಕ ಮತ್ತು ವಿದ್ಯಾವಂತ ಅಂತೇಳಿ. ಅವನು ಕೂಡ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ್ಯೂಯಾರ್ಕಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಮಾಡಿರ್ತಕ್ಕಂಥದ್ದು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಕೂಡ ಓದಿರ್ತಕ್ಕಂಥದ್ದು. ಅವನ ಸಬ್ಜೆಕ್ಟೇ ಅದು ಪಾಲಿಟಿಕ್ಸ್. ನನ್ನ ಚುನಾವಣೆಯಲ್ಲೂ ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾ ಕೆಲಸವನ್ನು ಮಾಡಿದ್ದಾನೆ ಮತ್ತು ಕರ್ನಾಟಕ ಸರ್ಕಾರದ ಯೂತ್ ಪಾಲಿಸಿ ಮಾಡುವಾಗ ಕೂಡ ಅವನ ಕ್ವಾಲಿಫಿಕೇಷನ್ ನೋಡಿ ಆ ಯೂತ್ ಪಾಲಿಸಿಯಲ್ಲಿ ಕೂಡ ಹಾಕ್ಕೊಂಡಿದ್ರು ಅವನಿಗೆ. ಮತ್ತು ಅರಣ್ಯ ಮಂಡಳಿಯಲ್ಲಿ ಕೂಡ ಸದಸ್ಯನಾಗಿ ಕೆಲಸ ಮಾಡಿದ್ದಾನೆ. ಸೊ ನಾನು ಕೂಡ ಮಗ ಅಂತ ಹೇಳ್ತಾ ಇಲ್ಲ, ಅರ್ಹತೆ ಇದ್ದರೆ ಕ್ಷೇತ್ರದ ಜನತೆ 8 ವಿಧಾನಸಭಾ ಕ್ಷೇತ್ರದ ಜನಗಳ ಅಭಿಪ್ರಾಯವನ್ನು ಕೇಳಿ, ಕಾರ್ಯಕರ್ತರ ಅಭಿಪ್ರಾಯವನ್ನು ಕೇಳಿ ಕೊಟ್ಟರೆ ನಾನು ಕೂಡ ನನ್ನ ಮಗನಿಗೆ ಸ್ಪರ್ಧೆ ಮಾಡ್ತೀನಿ. ಮತ್ತು ಇದು ಯಾವುದೋ ವಂಶಪಾರಂಪರ್ಯ ಅಂತಲ್ಲ, ನಮ್ಮ ತಂದೆಯವರು ಯಾರು ರಾಜಕೀಯದಲ್ಲಿ ಇದ್ದವರಲ್ಲ, ಅವನ ಅರ್ಹತೆ ಮೇಲೆ ಕೊಡಬೇಕು ಅಂತೇಳಿ ಬೇರೆ ಯಾರೂ ಆಕಾಂಕ್ಷೆ ಇಲ್ಲ ಅನ್ನೋ ದೃಷ್ಟಿಯಿಂದ ನಾವು 1-1.5 ತಿಂಗಳಿಂದಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ಅಂತಿಮವಾಗಿ ಸರ್ವೆ ಮಾಡಿ ನಮ್ಮ ವರಿಷ್ಠರು ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ನಾವು ಬದ್ಧವಾಗಿ ಕೆಲಸ ಮಾಡ್ತೀವಿ. ಅಲ್ಲಿ ಕುಮಾರಸ್ವಾಮಿ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆಯು ಅಲ್ಲ, 3 ಸರಿ ಕೂಡ ಅಲ್ಲಿ JDS 3ನೇ ಪ್ಲೇಸು. 2ನೇ ಬಾರಿ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿ ಸ್ಪರ್ಧೆ ಮಾಡಿದಾಗ ಕೂಡ 3ನೇ ಪ್ಲೇಸಲ್ಲಿತ್ತು. ಈಗ ಅಲ್ಲಿ ರಾಜಕೀಯವಾಗಿ ನಾವು ಹೇಳಬೇಕಾದ್ರೆ 2 BJP ಶಾಸಕರಿದ್ದೀವಿ, 5 ಕಾಂಗ್ರೆಸ್ಸು, 1 ಇಂಡಿಪೆಂಡೆಂಟ್. JDS ಶಾಸಕರು ಯಾರು ಕೂಡ ಇಲ್ಲ. ಅಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು ಈಗ ಭಾರತೀಯ ಜನತಾ ಪಾರ್ಟಿ. ಸೊ ನಮ್ಮ ವರಿಷ್ಠಗೂ ನಾವು ಮನವಿ ಮಾಡಿದ್ವಿ, ಭಾರತೀಯ ಜನತಾ ಪಾರ್ಟಿಗೆ ಚಿಕ್ಕಬಳ್ಳಾಪುರವನ್ನು ತಗೊಳ್ಬೇಕು ಅಂತೇಳಿ. ಸೊ ಅಂತಿಮ ತೀರ್ಮಾನ ಸೀಟ್ ಹಂಚಿಕೆ ವರಿಷ್ಠರು ತಗೊಂಡ ಮೇಲೆ ಮಾಡ್ತೀವಿ. ಬಟ್ ನಮ್ಮ ಕೆಲಸವನ್ನು ನಾವು ಈಗಾಗಲೇ ಪ್ರಾರಂಭವನ್ನು ಮಾಡಿದ್ವಿ, ಪ್ರವಾಸ ಮಾಡ್ತಾ ಇದ್ದೀವಿ, ಆಕಾಂಕ್ಷಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.